ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋದನ್ನು ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು. ಈಗ ಮಕ್ಕಳ ಸ್ಕೂಲ್ಸ ಮತ್ತು ಸ್ಟಾರ್ಟ್ ಆಗ್ಯಾವ್ರಿ. ಇದನ್ನು ಒಮ್ಮೆ ಮಾಡ್ಕೊಂಡು ನೀವು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದನ್ನು ನೀವು ಪ್ರೋಟೀನ್ ಪೌಡ್ರ್ ಅಂತಲೂ ಕರಿಬೋದು. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಈ ಕಡಾಯಿಗೆ ನಾನು 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕೈಲಿರಿ ನೋಡಿ. ನಾನಿಲ್ಲಿ ಮೆಜರ್ಮೆಂಟ್ಗೆ ನಾನಿಲ್ಲಿ ಇದನ್ನು 1/4 ಆಗಷ್ಟು ಐತ್ರಿ. ಇದು 1/4 ಬೌಲ್ ಆಗಷ್ಟು ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಇದರಲ್ಲೇ ನಾನಿಲ್ಲಿ 1 ಸ್ಪೂನ್ ಅದ್ರಿ. ಇದರಲ್ಲೇ ಉಳಿದಿರುವ ಎಲ್ಲ ಮೆಜರ್ಮೆಂಟನ್ನು ತೊಗೊಂಡು ಹಾಕಿದ್ದೀನಿ. ಯಾವ್ದು 1/4 ಹಾಕಿನಿ ಮತ್ತು ಎಷ್ಟು ಸ್ಪೂನ್ಸ್ ಹಾಕಿನಿ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿರಿ 1/4 ಅದರಲ್ಲೇ 1 ಬಟ್ಲಾಗಷ್ಟನ್ನು ನಾನೇನು ಮಾಡೀನಿ, ತೊಗರಿಬೇಳೆನ ತೊಗೊಂಡಿನಿ. ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿನೇ ಹಾಕಿರಿ. 2 ಸ್ಪೂನ್ ಆಗಷ್ಟೇ ನಾನಿಲ್ಲಿ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗಷ್ಟೇ ಹೆಸರುಬೇಳೆ, 2 ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ ನೋಡಿ. 2 ಸ್ಪೂನ್ ಆಗಷ್ಟೇ ಇಲ್ಲಿ ನಾನು ಹುರುಳಿ ಕಾಳನ್ನು ಹಾಕ್ತಾ ಇದ್ದೀನಿ. ಹುರುಳಿನೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದ್ರಿ. 2 ಸ್ಪೂನ್ ಆಗಷ್ಟೇ ಗೋಧಿಯನ್ನು ಹಾಕ್ತಾ ಇದ್ದೀನಿ. ಇದನ್ನ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರ್ಕೊಂಡು ತಗೋಬೇಕ್ರಿ. ಇದನ್ನ ಹೈ ಫ್ಲೇಮ್ ಇಡಬೇಡ್ರಿ, ಮೀಡಿಯಂ ಫ್ಲೇಮ್ದಲ್ಲಿನೂ ಇಡಬೇಡ್ರಿ. ನೋಡ್ರಿ, ಇದನ್ನು ತುಂಬ ದಿನವರೆಗೆ ಎಷ್ಟು ಸ್ಟೋರ್ ಮಾಡ್ಬೇಕಂದ್ರೆ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟನೆ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಹುರಿದು ಬಿಡ್ತವೆ. ಇಲ್ಲ ಈ ರೀತಿ ನೀವು ಒಮ್ಮೆಲೆ ಹುರ್ಕೊಳ್ಳೋದು ಬೇಡ ಅಂದ್ರೆ ಸಪ್ರೇಟ್ ಆಗಿನೇ ಹುರಿದ್ಬಿಟ್ಟು ತೊಗೊರಿ. ಈಗ ಅಥವಾ ಮೀಡಿಯಂ ಫ್ಲೇಮ್ ಮತ್ತು ಹೈ ಫ್ಲೇಮ್ದಲ್ಲಿ ಇಟ್ಟರೆ ಏನಾಗ್ತದೆ, ಈ ಹೆಸರು ಬೇಳೆ, ಉದ್ದಿನ ಬೇಳೆ ಸಣ್ಣವು ಇರ್ತಾವಲ್ರಿ, ಅವು ಬೇಗನೆ ಹುರಿದು ಬಿಡ್ತಾವೆ. ಕಡಲೆಬೇಳೆ ಅದು ಹುರಿಯೋದಿಲ್ಲ, ಅಥವಾ ಮೇಲ್ಗಡೆಯಿಂದ ಹುರಿದು ಒಳಗಡೆಯಿಂದಲೇ ಹಸಿ ಉಳಿದಿರ್ತದೆ. ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರಿಬೇಕ್ರಿ. ಇದಕ್ಕೆ ನನಗೆ 10ರಿಂದ 12 ನಿಮಿಷ ಬೇಕ್ರಿ. ನಾ ಟೈಮಿಂಗ್ ಹಚ್ಚಿದೆ 12 ನಿಮಿಷ ತೊಗೊಂಡದ ಇಷ್ಟು ಹುರಿಲಿಕ್ಕೆ. ಅದಕ್ಕೆ ಲೋ ಫ್ಲೇಮ್ದಲ್ಲಿಟ್ಟು ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಹುರಿದ್ಬಿಟ್ಟು ತೊಗೊಂಡೇನ್ರಿ. ನೋಡಿ, ಎಷ್ಟು ಲೋ ಫ್ಲೇಮ್ದಲ್ಲಿಟ್ಟು ಅಡುಗೆ ಮಾಡ್ತಿರ್ತೀವಲ್ಲ ಅಷ್ಟೇ ಅದು ಏನಾಗಿರ್ತದೆ ಅಂದ್ರೆ ಲಾಂಗ್ ಲಾಸ್ಟಿಂಗ್ ಇರ್ತೈತೆ. ಅಂದ್ರೆ ಭಾಳವರೆಗೂ. ಈಗ ಜೋರು ಒಮ್ಮೆ ಹೈ ಫ್ಲೇಮ್ದಲ್ಲಿ ಇಟ್ಟು ಅಡುಗೆ ಮಾಡ್ರೂ ಯಾವುದೂ ಚೆನ್ನಾಗೂ ಆಗೋದಿಲ್ಲ. ಅದೇನಾದ್ರು ಸೀದರೆ ಹೋಗ್ತೈತಿ, ಅಷ್ಟು ಇದನ್ನಾಗಲ್ರಿ. ನೋಡಿ, ಇಂಥವೆಲ್ಲ ಏನು ಮಾಡಬೇಕು, ಲೋ ಫ್ಲೇಮ್ದಲ್ಲಿ ಇಟ್ಟೇ ಹುರಿಬೇಕು. ನೋಡಿರಿ, ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ತೊಗೋಬೇಕ್ರಿ. ಇದನ್ನೆಲ್ಲ ಇಷ್ಟು ಹುರಿದ್ರೆ ಸಾಕ್ರಿ. ಇದಕ್ಕೆ ನಾನು ಅದೇ ಸ್ಪೂನ್ದಿಂದನೇ 1 ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟೇ ಕಾಳುಮೆಣಸು, ಜೀರಿಗೆ, ಮೆಂತ್ಯ ಫ್ಲೇವರ್ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿಬಿಡ್ತದೆ. ಇದನ್ನೂ ಲೋ ಫ್ಲೇಮ್ದಲ್ಲಿಟ್ಟೆ ಹುರ್ಕೋಬೇಕ್ರಿ. ಆ ಜೀರಿಗೆ ಈಗಂತೂ ಕಡಾಯಿ ತುಂಬಾ ಬಿಸಿ ಇರ್ತದೆ, ಬೇಗನೆ ಹುರಿತದದು. ಆಮೇಲೆ ಇಲ್ಲೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಮತ್ತು ಕರಿಬೇವು ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ರಿ. ಕರಿಬೇವು ಸೊಪ್ಪು ತಿನ್ನೋದ್ರಿಂದ ಮನುಷ್ಯನ ಹಿಮೋಗ್ಲೋಬಿನ್ನೂ ಕಡಿಮೆ ಆಗೋದಿಲ್ಲ. ನೋಡಿ, ಇಲ್ಲಿ ಒಂದು 8ರಿಂದ 10 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಖಾರ ತಿಂತಿದ್ರಂದ್ರೆ ಖಾರ ಇರೋ ಮೆಣಸಿನ್ಕಾಯನ್ನು, ಗುಂಟೂರು ಮೆಣಸಿನ್ಕಾಯನ್ನು ಹಾಕ್ಬೋದು. ಅವು ಅರ್ಧನೂ ಹಾಕ್ಬೋದು. ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು ಆ ಕರಿಬೇವು ಸೊಪ್ಪನ್ನು ಕ್ರಿಸ್ಪಿ ಆಗಬೇಕು. ಮತ್ತು ಕಾಳುಮೆಣಸು, ಜೀರಿಗೆ, ಮೆಂತ್ಯನೂ ಲೈಟಾಗಿ ಮೆಂತ್ಯ ಅದೆಲ್ಲ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ತಗೋತೀನಿ ರೀ. ಇದನ್ನೂ ಒಂದು 2ರಿಂದ 3 ನಿಮಿಷ ಆಗಷ್ಟೇ ಲೋ ಫ್ಲೇಮ್ದಲ್ಲಿಟ್ಟೇ ಹುರ್ಕೊಂಡಿದ್ದೀನಿ ರೀ. ನೋಡಿ, ಚೆನ್ನಾಗಿ ಹುರಿದವಾಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅಲ್ಲೇನು ಮೆಜರ್ಮೆಂಟ್ ತೋರಿಸಲ್ಲ ಅದರಲ್ಲೇ 1/4 ಬಟ್ಲಾಗಷ್ಟು ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ. ಇದನ್ನೆಲ್ಲ ಗ್ಯಾಸನ್ನು ಆಫ್ ಮಾಡಿಬಿಟ್ಟೇ ಹಾಕ್ಬೇಕು ರೀ. ಸ್ವಲ್ಪ ಹಿಂಗು ಆ ಕಡಾಯಿ ಏನು ಬಿಸಿ ಇರ್ತದಲ್ಲ, ಆ ಬಿಸಿ ಒಳಗೇ ಇದು ಎಷ್ಟು ಹುರಿತದಲ್ರಿ ಅಷ್ಟೇ ಹುರಿಬೇಕ್ರಿ. ಇದನ್ನು ತುಂಬ ಮತ್ತು ಗ್ಯಾಸ್ ಆನ್ ಮಾಡಿ ಹುರಿಬೇಡ್ರಿ. ಅಂದರೆ ಲೈಟಾಗಿ ಆ ಬಿಸಿ ಇರುವ ಆ ಕಡಾಯಿ ಬಿಸಿದ್ರಲ್ಲೇ ರೋಸ್ಟ್ ಆಗ್ತದೆ, ಅಷ್ಟೇ ಸಾಕ್ರಿ. ನೋಡಿ, ಎಲ್ಲನೂ ಹುರಿದೈತಿ, ನೀಟಾಗಿ ಇದನ್ನು ಆಗೈತೆ ರೀ. ಇದು ಏನಾಗಬೇಕು ರೀ, ಕಂಪ್ಲೀಟಾಗಿ ಆರ್ಬೇಕು ರೀ. ಆರಿದ್ಮೇಲೆ ಇದನ್ನು ಏನು ಮಾಡ್ಕೋಬೇಕು, ಪುಡಿ ಮಾಡಿಬಿಟ್ಟು ತೊಗೋತೀನಿ ರೀ ನಾನು. ಈಗ ಇದು ಆರ್ಲಿ ರೀ. ನೋಡಿ, ಇದನ್ನು ಪ್ರೋಟೀನ್ ಪೌಡ್ರ್ ಅಂತಲೂ ಕರಿಬೋದು. ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಇದು. ನೋಡಿ, ಎಲ್ಲ ಕಾಳಿರೋದ್ರಿಂದ ನೋಡಿ ಮಿಕ್ಸಿ ಜಾರ್. ಇಲ್ಲ ನಮಗೆ ಈ ರೀತಿ ಒಮ್ಮೆಲೆ ಹುರ್ಕೊಳ್ಳೋದು ಬೇಡ ಅಂದ್ರೆ ಒಂದೊಂದೇ ಕಾಳುಗಳನ್ನು ಸಪ್ರೇಟಾಗಿ ಹಾಕ್ಬಿಟ್ಟು ಹುರ್ಕೊಂಡ್ಬಿಟ್ಟು ತೊಗೋರಿ, ನಡೀತದೆ. ಇಲ್ಲ ಎಣ್ಣೆನೇ ಬೇಡ, ಡ್ರೈ ರೋಸ್ಟ್ ಮಾಡ್ತೀವಂದ್ರೆ ಆ ರೀತಿಯೂ ನಡೀತದೆ. ನೀವು ಎಣ್ಣೆ ಹಾಕ್ತೇನೆ ಹಾಗೇನೆ ಏನು ಮಾಡ್ಕೋಬೋದು, ಹುರಿದ್ಬಿಟ್ಟು ತೊಗೋಬೋದು. ನೋಡಿ, ಈಗ ಇದನ್ನು ಪೌಡ್ರ್ ಮಾಡ್ಕೊಂಡ್ರಿ, ನುಣ್ಣಗೆ ಪುಡಿ ಮಾಡ್ಕೊಂಡ್ರಿ. ನೋಡಿ, ಇದೇನು ಹಿಟ್ಟು ಹಿಟ್ಟಿನ ಥರ, ಗೋಧಿ ಹಿಟ್ಟಿನ ಥರ, ಅದು ಜೋಳದ ಹಿಟ್ಟಿನ ಥರ ಆಗೋದಿಲ್ಲ. ಸ್ವಲ್ಪ ಕೈಗೆ ತರಿಯಾಗಿನೇ ಹತ್ತಿರ್ತದೆ. ಅದೇ ರೀತಿಯೇ ಪೌಡ್ರ್ ಆಗಿರ್ತದೆ ರೀ ಇದು. ನೋಡಿ, ಪೌಡ್ರ್ ರೆಡಿ ಆಗಿದ್ರಿ. ನೋಡಿ, ಇದರಿಂದನೇ ನಾನೀಗ ಅನ್ನವನ್ನು ಹೆಂಗೆ ರೆಡಿ ಮಾಡ್ಕೋಬೇಕಂತ ಹೇಳಿ ಮಾಡಿ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಆ ಮೆಂತ್ಯ, ಜೀರಿಗೆ, ಕಾಳುಮೆಣಸಿನ ಫ್ಲೇವರ್ ವಾಸ ತುಂಬಾ ಘಮಘಮನೆ ಬರ್ತಿರ್ತದೆ ರೀ.
ಈಗ ನೋಡಿ ಅನ್ನಕ್ಕೆ ಒಗ್ಗರಣೆ ಹಾಕಿ ತೋರಿಸ್ತೀನಿ. ನಾನು ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ಇದನ್ನು ತುಪ್ಪದಲ್ಲಿನೂ ಮಾಡ್ಕೋಬೋದು, ಅದು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಸಾಸಿವೆ, 1/4 ಟೀ ಸ್ಪೂನ್ ಆಗಷ್ಟು, ಸ್ವಲ್ಪ ಜೀರಿಗೆ, ನೋಡಿ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ 1 ಸ್ಪೂನ್ ಆಗಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವು ಗೋಡಂಬಿನೂ ಹಾಕೋಬೋದು, ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ ಈಗ ಅದನ್ನ ಸ್ವಲ್ಪ ಏನು ಮಾಡ್ಕೋತೀನಿ, ಫ್ರೈ ಮಾಡ್ಕೋತೀನಿ ರೀ. ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಏನು ಮಾಡ್ಬೇಕ್ರಿ, ಅನ್ನವನ್ನು ಹಾಕ್ತಾಯಿದ್ದೀನಿ. ನೋಡಿ ನೀವು ರಾತ್ರಿ ಮಾಡಿರುವ ಅನ್ನ ಮಿಕ್ಕಿತ್ತಂದ್ರೆ ಮಾಡ್ಕೊರಿ, ಅಥವಾ ಫ್ರೆಶ್ ಆಗಿರೋ ಅನ್ನ ಈ ರೀತಿ ಮಾಡಿ ಮಕ್ಕಳಿಗೆ ಬಾಕ್ಸಿಗಾದರೂ ಹಾಕ್ಕೊಡ್ರಿ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ಬೆಳಗ್ಗೆ ಒಂದು ಟೈಮ್ ಇರೋದಿಲ್ಲ, ಏನು ಮಾಡ್ಬೋದು ಅಂತೇಳಿ ಗೊತ್ತಾಗಲ್ಲ. ಈ ರೀತಿ ಒಂದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀವು ಮಕ್ಕಳಿಗೆ ಬಾಕ್ಸ್ ಇಮಿಡಿಯೇಟಾಗಿ ರೆಡಿ ಮಾಡ್ಬೋದು. ನೋಡಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಅನ್ನದಲ್ಲಿನೂ ಉಪ್ಪು ಹಾಕ್ಯದ. ನೋಡಿ ಉಪ್ಪು ಹಾಕಿಬಿಟ್ಟು ಆ ಪೌಡ್ರನ್ನ ಹಾಕೊಳ್ಳೋದು. ಆ ಅನ್ನಕ್ಕೆ ಎಷ್ಟು ಹತ್ತದ, 1-1.5 ಸ್ಪೂನ್ ಆಗಷ್ಟು ಈ ರೀತಿ ಹಾಕೊಳ್ಳೋದು. ನೋಡಿ 1.5 ಸ್ಪೂನ್ ಆಗಷ್ಟು ಹಾಕ್ಕೊಂಡು ಮಿಕ್ಸ್, ಅನ್ನ ಸ್ವಲ್ಪ ಅದ, ಅದ್ರ ತಕ್ಕಂಗೆ ನೀವು ನೋಡಿ ಮಿಕ್ಸ್ ಮಾಡ್ಕೊರಿ. ನೋಡಿ ಇಲ್ಲ ನಮ್ಗೆ ಎಣ್ಣೆನೇ ಬೇಡ ಅಂದ್ರೆ ತುಪ್ಪದಲ್ಲಿನೂ ಮಾಡ್ಕೊರಿ, ಚೆನ್ನಾಗಿರ್ತದೆ. ನೋಡಿ ಎಲ್ಲ ಪೌಡ್ರ ನೀಟಾಗಿ ಮಿಕ್ಸ್ ಆಗ್ಯದ. ನೋಡಿ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರೋಂಥ ಇದನ್ನು ನೀವು ಪ್ರೋಟೀನ್ ಪೌಡರ್ ಅಂತಲೂ ಕರಿಬೋದು. ಪ್ರೋಟೀನ್ ನೋಡಿರಿ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ರೆಡಿ ಆಗ್ಯದ ರೀ. ನೋಡಿ ಬಿಸಿ ಬಿಸಿ ನೋಡಿರಿ, ಇದ್ರ ಜೊತೆ ಮತ್ತೇನು ಬೇಡ, ನೀವು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು. ಈ ರೆಸಿಪಿ ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ನಾನಂತೂ ಪ್ರೋಟೀನ್ ಪೌಡ್ರ್ ಅಂತ ಇಟ್ಟೀನಿ, ನೀವೇನು ಹೆಸರು ಇಡ್ತೀರ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.